ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಆ್ಯಕ್ಚುಲಿ ಇವತ್ತು ಸಂಡೇ ವ್ಲಾಗ್ ಮಾಡ್ತಿರುವಾಗ ನನ್ನ ಮಗಳನ್ನ ಸ್ವಲ್ಪ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅವಳಿಗೆ ಹುಷಾರಿರಲಿಲ್ಲ. 1 2 3 ಡೇಸಿಂದ. ಸಂಡೇ ಆದ್ರಿಂದ ಹಾಫ್ ಡೇ ಅವೈಲಬಲ್ ಇರ್ತಾರೆ ಡಾಕ್ಟ್ರು. ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ವಿ. ಸಾಮಾನ್ಯವಾಗಿ ಮಕ್ಕಳು ಡಾಕ್ಟ್ರ್ ಹತ್ರ ಅಂದರೆ ಅಷ್ಟು ಈಸಿಯಾಗಿ ಬರಲ್ಲ. ಸೊ ನಮ್ಮಲ್ಲೂ ಅದೇ ಕಥೆನೇ. ಬಟ್ ದ ಪಾಯಿಂಟ್ ಈಸ್ ಅವಳು ನಾನು ಆರಾಮಾಗಿ ಬರ್ತಾ ಇದ್ದೀನಿ ಡಾಕ್ಟ್ರ್ ಹತ್ರ. ಯಾಕೆ ಅಂತ ಹೇಳಿದ್ರೆ ನನ್ನ ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಕ್ಕೆ ಮಾಲ್ಗೆ ಕರ್ಕೊಂಡು ಹೋಗ್ಬೇಕು ನೀವು. 2 to 3 ಡೇಸಿಂದ ನನಗೆ ಮನೇಲೇ ಇದು ಬೋರ್ ಆಗ್ತಿದೆ ಅಂತ ಅವ್ರ ಅಪ್ಪನ ಹತ್ರ ಕೇಳ್ತಿದ್ಲು. ಸೊ ಅವರಪ್ಪ ಅದಕ್ಕೆ ನೀನು ಡಾಕ್ಟ್ರ್ ಹತ್ರ ಕೇಳು, ಅವ್ರು ಎಸ್ ಅಂದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗ್ತಿದ್ವಿ. ಸೊ ವೀಕೆಂಡ್ ಆದ್ರಿಂದ ಸ್ವಲ್ಪ ಟ್ರಾಫಿಕ್ಕು ನಮ್ಮ ಮೈಸೂರಲ್ಲೂ. ನಮ್ಮ ಏರಿಯಾಲೆಲ್ಲ ಅಷ್ಟು ಇರೋದಿಲ್ಲ. ಸಿಟಿ ಎಂಟರ್ ಆದರೆ ಸ್ವಲ್ಪ ಇರತ್ತೆ. ಸೊ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಓಕೆ ಆಲ್ ರೈಟ್ ಹೋಗ್ಬೋದು, ಅವ್ಳಿಗೂ ಒಂದು ಚೇಂಜಸ್ ಇರುತ್ತೆ ಅಂತ ಡಾಕ್ಟ್ರ್ ಹೇಳಿದ್ರು. ನನ್ನ ಮಗ ನೋಡಿ ಕಾರ್ ಹತ್ತುತ್ತಿದ್ದಂಗೆ ಒಳ್ಳೆ ನಿದ್ದೆ ಹೊಡ್ಕೋತಾನೆ. ಮನೇಲಿದ್ದರೆ ಇಷ್ಟು ಒಳ್ಳೆ ನಿದ್ದೆ ಡೇ ಟೈಮಲ್ಲಿ ಮಾಡಲ್ಲ. ನೈಟ್ ಚೆನ್ನಾಗಿ ಮಲಗೋದು, ಡೇ ಟೈಮ್ ಫುಲ್ ಆಟ ಅವನು. ಸೊ ನಮ್ಮ ವಿಹಿಮ ಆಪೋಸಿಟ್ ಇದ್ಲು. ಬೆಳಗ್ಗೆ ಹೊತ್ತು ಫುಲ್ಲು ಮಲಗಿ ರಾತ್ರಿ ಮಲಗ್ತಾನೆ ಇರಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಎಲ್ಲ ಅವಳನ್ನ ಹಿಂಗೆ ಕಾರ್ ರೈಡ್ ಕರ್ಕೊಂಡು ಹೋಗಿದ್ದೀವಿ ನಾವು, ಮಲ್ಕೋತಾಳೆ ಅಂತ. ಸೊ ಈಗ ಮಾಲ್ ಓಕೆ ಅಂದ್ಬಿಟ್ರಲ್ಲ, ಅವಳು ಹೋಗಲೇಬೇಕು ಅಂತ ಅಂದ್ಲು. ಅದರಿಂದ ಕರ್ಕೊಂಡು ಹೋಗ್ತಿದ್ವಿ. 1 ಅವರ್ ಸ್ವಲ್ಪ ಆಟ ಆಡ್ಸ್ಕೊಂಡು ಬರೋಣ, ಅವಳಿಗೂ ಚೇಂಜಸ್ ಸಿಗತ್ತೆ ಅಂತ. ಸೊ ನಾನ್ ಮೈಸೂರಿಯನ್ಸ್ ಯಾರ್ಯಾರು ವ್ಲಾಗ್ ನೋಡ್ತಿದ್ದೀರಾ, ದೇ ಕ್ಯಾನ್ ಎಂಜಾಯ್ ಪ್ಯಾಲೇಸ್ ವ್ಯೂ. ಈವ್ನಿಂಗ್ ಬಂದರೆ ತುಂಬಾ ಕ್ರೌಡ್ ಇರುತ್ತೆ ಲೈಟ್ಸ್ ಆನ್ ಮಾಡೋ ಟೈಮ್ಗೆ. ಸೊ ಈಗ ನಾನು ನಿಮಗೆ ಡೇ ಟೈಮಲ್ಲಿ ತೋರಿಸ್ತಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ನಾವಿಲ್ಲೇ ಹುಟ್ಟಿ ಬೆಳೆದು ಎಷ್ಟು ಸಲ ಓಡಾಡಿದ್ರು ಎವ್ರಿ ಟೈಮ್ ಇಲ್ಲಿ ಪಾಸ್ ಆಗುವಾಗ ಏನೋ ಒಂಥರ ಸಂತೋಷ. ಸೊ ಮೈಸೂರಲ್ಲೇ ಯಾವ್ದಾದ್ರು ಕಾಂಪ್ಲೆಕ್ಸ್ ಟ್ರಾಫಿಕ್ ಸರ್ಕಲ್ ಅಂತ ಇದ್ರೆ ಅದು ಲೊಕೇಶನ್ನ ಕಮೆಂಟ್ ಮಾಡಿ. ಯಾರ್ಯಾರು ವ್ಲಾಗ್ ನೋಡ್ತಿದ್ದೀರಾ ಅವ್ರಿಗೆ ಈ ಲೊಕೇಶನ್ ಗೊತ್ತಿದ್ರೆ. ಸೊ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ನನ್ನ ಕಾಲು ಎಳಿತಿದ್ರು. ಸೊ ನಿಂಗೆ ಹಿಂದೆನೆ ಕಾರ್ ಕೊಡ್ಬೇಕಿತ್ತು, ಈ ಸರ್ಕಲಲ್ಲಿ ನೀನು ಡ್ರೈವ್ ಮಾಡೋದು ನಾನು ನೋಡಬೇಕು ಅಂತ. ಇನ್ಫ್ಯಾಕ್ಟ್ ಒಂದು ಒಳ್ಳೆ ನಾವು ಈ ಸರ್ಕಲ್ ಕ್ರಾಸ್ ಆಗ್ತಿದ್ದಂಗೆ ಒಂದು ಫನ್ನಿ ಸೀನ್ ಆಯಿತು. ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಬೇಜಾರಾಗ್ತಾ ಇದೆ. ಸೊ ಇನ್ನೊಂದು 2 ಮಿನಿಟ್ಸ್ ರೀಚ್ ಆಗ್ತೀವಿ ಮಾಲ್ಗೆ. ಆ್ಯಂಡ್ ಇದು ಹೈದ್ರಾಲಿ ರೋಡ್ ಅಂತ. ಸೊ ಅರೌಂಡ್ 40 ಟ್ರೀಸ್ ಇಲ್ಲಿ ಎಲ್ಲ ಓವರ್ ನೈಟು ಕಟ್ ಮಾಡಿದ್ರು ಅಂತ ತುಂಬಾ ನ್ಯೂಸ್ ಆಗಿತ್ತು ಮೈಸೂರಲ್ಲಿ. ತುಂಬ ಪ್ರೊಟೆಸ್ಟ್ ಎಲ್ಲ ಮಾಡಿ ಸ್ಯಾಂಪ್ಲಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ. ಸ್ಟಿಲ್ ನಾವು ಮುಂಚೆ ಈ ರೋಡಲ್ಲಿ ಪಾಸ್ ಆಗ್ತಿದ್ದಕ್ಕೂ ಈಗಲೂ ತುಂಬಾ ಡಿಫ್ರೆನ್ಸ್ ಇದೆ. ಎಸ್ ಓಕೆ ಮಾಲ್ ರೀಚ್ ಆದ್ವಿ. ಸೊ ವಿತ್ ದ ಕಂಡೀಷನ್ ಆಫ್ ನೋ ಈಟಿಂಗ್ ಜಂಕ್, ಇನ್ಫ್ಯಾಕ್ಟ್ ನೋ ಈಟಿಂಗ್ ಅಟ್ ಆಲ್ ಅನ್ನೋ ಕಂಡೀಷನ್ ಮೇಲೆ ಕರ್ಕೊಂಡು ಹೋಗ್ತಿದ್ದೀವಿ. ನಾವು ಹೋಗಿದ್ದು ನೆಕ್ಸಸ್ ಸಿಟಿ ಮಾಲ್ಗೆ. ಮುಂಚೆ ಇದು ಫೋರಮ್ ಅಂತ ಇತ್ತು. ಸೊ ಈಗ ನೆಕ್ಸಸ್ ಸಿಟಿ ಅಂತ ಮಾಡಿದ್ದಾರೆ. ಅದೇ ಮಾಲ್ಗೆ ನಾವು ಹೋಗಿದ್ದು. ಸ್ವಲ್ಪ ಗೇಮ್ಸ್ಗೆಲ್ಲ ಆಪ್ಷನ್ ಚೆನ್ನಾಗಿದೆ ಅಂತ ಹೋಗಿದ್ವಿ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ನಮ್ಮ ಬ್ಲಾಗ್ ಹೇಗೆ ಬರ್ತಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಸ್ ವಿ ಆರ್ ನ್ಯೂ ಟು ದಿಸ್, ನಾವು ಇನ್ನು ಏನೇನು ಇಂಪ್ರೂವ್ ಮಾಡ್ಕೊಳ್ಬೋದು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, kindly do subscribe and watch our video.
ಸೊ ಆಸ್ ಎ ವ್ಯೂವರ್ ನೀವು ಮಾಲ್ನೇ ವಿಸಿಟ್ ಮಾಡಿದ್ದೀರಾ ಅನ್ನೋ ಫೀಲ್ ಬರಲಿ ಅಂತ ನಾನು ಸ್ವಲ್ಪ ರಾಕೆಟ್ನೇ ಹಾಕಿದ್ದೆ ಆ್ಯಂಡ್ ಗೇಮ್ ಝೋನ್ಗೆ ಬಂದ್ವಿ. ಸೊ ಅವ್ಳಿಗೆ ಹುಷಾರಿರ್ಲಿಲ್ವಲ್ಲ, ಮಾಲ್ ಎಂಟ್ರ್ ಆಗ್ತಿದ್ದಂಗೆ ತುಂಬಾನೇ ಚಳಿ ಅನ್ನೋಕೆ ಶುರು ಮಾಡಿಬಿಟ್ಲು. ಸೊ ಮತ್ತೆ ಪಾರ್ಕಿಂಗಿಗೆ ಹೋಗಿ ಜಾಕೆಟ್ ತಂದು ಹಾಕಿದ್ದಾಯ್ತು. ಇದನ್ನಂತೂ ಶೀ ಈಸ್ ಅರೌಂಡ್ 1.5 years ಇರೋದ್ರಿಂದ ಸೇಮ್ ಗೇಮ್ನ ಆಡ್ತಾಳೆ. ಏನು ಖುಷಿನೋ ಇದನ್ನ ಆಡೋದ್ರಲ್ಲಿ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅವಳ ಆ ಏಜಲ್ಲಿ ಆಡಿರೋದನ್ನ. ಆ್ಯಂಡ್ ಸುಮಾರು ಗೇಮ್ಸ್ ಇತ್ತು. ಸೊ ಒಂದೊಂದಾಗೆ ಎಲ್ಲ ಆಡ್ತಾ ಇದ್ಲು. ಆ್ಯಂಡ್ ಸ್ವಲ್ಪ ಕ್ರೌಡ್ ಕಡಿಮೆನೇ ಇತ್ತು ವೀಕೆಂಡ್ ಆದರೂ. ತುಂಬ ಆ್ಯಕ್ಚುಲಿ ಇದು ಆಡ್ ಹವರ್ಸಲ್ಲಿ ನಾವು ಹೋಗಿದ್ವಿ ಅಲ್ವಾ ಮಧ್ಯಾಹ್ನ, ಅದರಿಂದ ಜನ ಇರಲಿಲ್ಲ. ಈವ್ನಿಂಗ್ ಎಲ್ಲ ತುಂಬಾ ಜನ ಇರ್ತಾರೆ. ಸೊ ಒಂದಾದ್ಮೇಲೆ ಒಂದು ಅಂತ ಮಕ್ಕಳು ವೆಯ್ಟ್ ಮಾಡಬೇಕು, ಆ ಥರ ಇರುತ್ತೆ. ಆ್ಯಂಡ್ ಕೆಲವೆಲ್ಲ ಏನೋ ಸ್ಟಾಪ್ ಮಾಡಿಬಿಟ್ಟಿದ್ರು. ಸಮ್ ವಾಟರ್ ಗೇಮ್ಸ್ ಎಲ್ಲ ತುಂಬ ಆಡೋಳು ಅವಳು, ಅದೆಲ್ಲ ಸ್ಟಾಪ್ ಆಗೋಗಿತ್ತು. ಅದನ್ನ ಹೇಳ್ತಿದ್ಲು ಅವರಪ್ಪ ಹತ್ರ. ಸೆಲೆಕ್ಟ್ ಮಾಡಿ ಒನ್ ಪ್ಲೇಯರ್. ಇನ್ಫ್ಯಾಕ್ಟ್ ನನ್ನ ಮಗ ತುಂಬಾನೇ ಎಂಜಾಯ್ ಮಾಡ್ತಿದ್ದ. ನಾನು ಮಲಗಿಬಿಡ್ತಾನೆ ಅಂದ್ಕೊಂಡಿದ್ದೆ. ಲೈಟು ಸೌಂಡುನೆಲ್ಲ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದ. ಸೊ ಈ ಜನ್ರೇಷನ್ ಮಕ್ಕಳು ಚೈಲ್ಡ್ಹುಡ್ಡೇ ಬೇರೆ, ನಮ್ಮ ಚೈಲ್ಡ್ಹುಡ್ಡೇ ಬೇರೆ ಆಗಿತ್ತು. ಸೊ ನಮ್ದೇನಿದ್ರು ರೋಡಲ್ಲಿ ಸೈಕಲ್ ಹೊಡಿ, ಕುಂಟಬಿಲ್ಲೆ ಆಡು, ಚಿಟ್ಸ್ ಎಲ್ಲ ಬರ್ಕೊಂಡು ರಾಜ ರಾಣಿ ಕಳ್ಳ ಪೊಲೀಸು ಸೆಟ್ ಅಂತ ಆಡ್ತಿದ್ವಿ. ಜಾಸ್ತಿ ಅಂದರೆ ಈ ಜಾಯ್ಸ್ಟಿಕ್ಕು ವಿಡಿಯೋ ಗೇಮು ಆ್ಯಂಡ್ ಪ್ರೀ ಇನ್ಸ್ಟಾಲ್ಡ್ ಗೇಮ್ಸ್ ಆಮೇಲೆ ಡೆಸ್ಕ್ಟಾಪ್ನಲ್ಲೇ ಆಡೋದು ಅದಾಗ್ತಿತ್ತು. ಸೊ ಇವ್ರದ್ದೇ ಬೇರೆ. ಎಲ್ಲ ಒಂದೊಂದು ಕಾಲಕ್ಕೂ ಒಂದೊಂದು ಥರ, ಎಲ್ಲವೂ ಚೆನ್ನಾಗಿದೆ ಇನ್ಫ್ಯಾಕ್ಟ್. ಸೊ ಇವ್ರದ್ದು ಈ ಥರ ಎಲ್ಲ ಗೇಮ್ ಝೋನ್ಗೆ ಹೋದಾಗ ನಮ್ಮದೇ ನೆನಪಾಗತ್ತೆ. ಸೊ ಇದೊಂದು ಹೊಸ ಅಡಿಷನು, ಮುಂಚೆ ಬೇರೆ ಥರ ಇತ್ತು. ಸೊ ಆ ಗೇಮ್ ಝೋನಿಂದ ಹೊರಗೆ ಬಂದು ಮೇಲ್ಗಡೆ ಫ್ಲೋರಲ್ಲಿ ಇದಿದೆ. ಇವಾಗ ಚೇಂಜ್ ಮಾಡಿದ್ದಾರೆ, ಮುಂಚೆ ಬೇರೆ ಥರ ಇತ್ತು. ಸೊ ಇದು 1-2 ರೌಂಡ್ಸ್ ಏನೋ ಇರುತ್ತೆ. ಇನ್ನೊಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾಳೆ. ಇದೇನೋ ಇವೆಂಟ್ ನಡೀತಿತ್ತು ಇನ್ಫ್ಯಾಕ್ಟ್ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ಅವ್ರದ್ದು. ಇದು ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಅಷ್ಟರೊಳಗೆ ಅವರು ಲಂಚ್ ಬ್ರೇಕ್ ಅಂತ ಹೇಳಿದ್ರು. ಸೊ ಅದೊಂದು ಅಟೆಂಡ್ ಮಾಡ್ಬೋದಿತ್ತು. ಇನ್ಫ್ಯಾಕ್ಟ್ ಲಂಚ್ ಬ್ರೇಕ್ ಆಗಿದ್ದೇ ಒಳ್ಳೇದಾಯಿತು. ಅಲ್ಲೆಲ್ಲ ಸ್ವಲ್ಪ ಈಟರೀಸ್ ತುಂಬ ಇತ್ತು, ಅದರಿಂದ ಅವಾಯ್ಡ್ ಆಗಿದ್ದೇ ಒಳ್ಳೇದಾಯಿತು. ಅನ್ಲೆಸ್ ಇದೇನಪ್ಪ ಗಿಡಗಳು ತೋರಿಸ್ತಿದ್ದಾಳೆ ಅಂದ್ಕೊಳ್ಬೇಡಿ. ಅಲ್ಲಿಂದ ಸ್ವಲ್ಪ ಹಾಗೆ ಆನ್ ದ ವೇ ನರ್ಸರಿಗೆ ಬಂದ್ವಿ. ಸೊ ರೀಸೆಂಟಾಗಿ ರೀಪಾಟ್ ಎಲ್ಲ ಮಾಡಿಸಿದ್ವಿ. 1-2-3 ಪಾಟು ಖಾಲಿ ಇತ್ತು. ಸೊ ರೋಸ್ಮೆರಿ ಚೆನ್ನಾಗಿ ಬಂದಿದ್ದು ಹೊಟ್ಟೋಗಿತ್ತು, ಎಲ್ಲ ಸಸಿ ತೊಗೊಳ್ಳೋಣ ಅಂತ ಬಂದಿದ್ವಿ. ಹಾಗೆ ಯಾವ್ದಾದ್ರು ವೆಜಿಟೇಬಲ್ ಸೀಡ್ ಅಂತ ಎಲ್ಲೋ ಕ್ಯಾಪ್ಸಿಕಮ್ದು ತೊಗೊಂಡಿದ್ದೀವಿ. ಸೊ ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಬಂತು ಅಂತ. ಆ್ಯಂಡ್ ಎಸ್, ನಮ್ಮ ಮೈಸೂರಿನ MG ರೋಡ್, ಬ್ರಿಗೇಡ್ ರೋಡ್ ಎಲ್ಲ ನಮಗಿದೇನೆ. ಆಫ್ಟರ್ನೂನ್ ಆದ್ದರಿಂದ ಖಾಲಿ ಇದೆ, ಬೇರೆ ಇಷ್ಟು ಖಾಲಿ ಇರೋದಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಎಸ್ಪೆಷಲಿ ದಸರಾ ಟೈಮಲ್ಲಿ. ಸೊ ಇದು ದೇವರಾಜ ಅರಸ್ ರೋಡ್ ನಾನು ನಿಮ್ಗೆ ತೋರಿಸ್ತಿರೋದು. ದಸರಾ ಟೈಮ್ ಲೈಟಿಂಗ್ಸಲ್ಲಿ ಹೆವೆನ್. ಬೈ ವಾಕ್ ಹೋಗಬೇಕು ನೀವು, ಆಗ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ, ಆಲ್ಮೋಸ್ಟ್ ಮೈಸೂರಿಯನ್ಸ್ಗೆ ಎಲ್ರಿಗೂ ಗೊತ್ತಿರತ್ತೆ ನಾ ಹೇಳ್ತಿರೋದು.
ಸೊ ನಾನ್ ಮೈಸೂರಿಯನ್ಸ್ ನೋಡ್ತಿರ್ತೀರಾ ಅಂತ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮ್ಮ ಏರಿಯಾಗೆ ಬಂದ್ವಿ, ಇನ್ನೊಂದು 5 ಮಿನಿಟ್ಸ್ ಮನೆ ರೀಚ್ ಆಗಿಬಿಡ್ತೀವಿ. ಸೊ ಇದೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಒಂದು ಹೊಸ ಟ್ಯಾಬ್ ಫೋನ್ನ ತಗೊಂಡ್ವಿ. ಅದೇನು ಅಂದರೆ ಇನ್ಫ್ಯಾಕ್ಟ್ ತಗೊಳ್ಳೋಕ್ಕೆ ಮೇನ್ ಕಾರಣ ನನ್ನ ಮಗಳನ್ನ ಆನ್ಲೈನ್ ಕ್ಲಾಸ್ಗೆ ಸೇರಿಸಿದ್ದೀವಿ, ಸಮ್ ಎಜುಕೇಟಿವ್ ಕ್ಲಾಸ್. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಪ್ರತಿ ಸಲ ನಾವು ಅವಳಿಗೆ ಲ್ಯಾಪ್ಟಾಪ್ ಆನ್ ಮಾಡಿಕೊಟ್ಟು ಆ ಕ್ಯಾಮ್ರಾದಲ್ಲಿ ಅವಳು ಕೂತ್ಕೊಳ್ಳೋದು, ಎಲ್ಲ ಆ್ಯಂಗಲ್ ಸೆಟ್ ಮಾಡ್ಕೊಳ್ಳೋದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಇತ್ತದು. ಸೊ ಟ್ಯಾಬಲ್ಲಾದರೆ ಶಿ ಕ್ಯಾನ್ ಓನ್ಲಿ ಇಂಡಿಪೆಂಡೆಂಟ್ಲಿ ಲಾಗಿನ್ ಅಂತ ತಗೊಂಡ್ವಿ. ಆ ಆ್ಯಪ್ ತೋರಿಸಿದ್ದೀವಿ ಅವಳಿಗೆ. ಆ ಟೈಮ್ಗೆ ಹೇಳಿದ್ರೆ ಆ ಆ್ಯಪ್ ಓಪನ್ ಮಾಡ್ಕೋತಾಳೆ. ಸೊ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಶಿ ಕ್ಯಾನ್ ಅಟೆಂಡ್ ಅಂತ ತಗೊಂಡ್ವಿ. ಲ್ಯಾಪ್ಟಾಪ್ ಎಲ್ಲ ಆದರೆ ಅದ್ರದ್ದು ಚಾರ್ಜ್ ಎಲ್ಲ ನೋಡಿಕೊಂಡು ಸೊ ನಾವು ಅವಳಿಗೆ ಜೊತೆಲೇ ಇರಬೇಕಾಗೋದು. ಸೊ ಈಗ ಕಂದಮ್ಮ 5 o'clock ನೀನು ಆ್ಯಪ್ ಓಪನ್ ಮಾಡ್ಕೊ ಅಂತಂದರೆ ಅವಳು ಆ್ಯಪ್ ಓಪನ್ ಮಾಡ್ಕೋತಾಳೆ. ಸೊ ಅದಕ್ಕೆ ತೊಗೊಂಡ್ವಿ. ಇನ್ಫ್ಯಾಕ್ಟ್ ಮಾಲಲ್ಲೂ ಚೆಕ್ ಮಾಡಿದ್ವಿ, ಪ್ರೈಸ್ ನಮಗೆ ಜಾಸ್ತಿ ಅನ್ನಿಸ್ತು. ಸೊ ಅಲ್ಲೇ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸೊ ನಾವು ಮನೆಗೆ ಬಂದಮೇಲೆ ಅದು ಸೇಮ್ ಡೇ ಡೆಲಿವರಿ ಇರೋದ್ರಿಂದ ತಂದುಕೊಟ್ರು. ಸೊ ಎಕ್ಸಾಕ್ಟ್ ಮಾಡೆಲ್ಲು, ಪ್ರೈಸು ಎಲ್ಲ ಯಾರಿಗಾರು ಬೇಕು, ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.